ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂತಹ ಸ್ಟೋರಿಯ ಥೀಮ್ ಏನಂದರೆ, ವಿ ಹ್ಯಾವ್ ಟು ಸ್ಟೇ ಆಲ್ವೇಸ್ ಇನ್ ರೈಟ್ ಪ್ಲೇಸ್. ಅಂದರೆ ನಾವು ಯಾವತ್ತೂ ಸಹ ಸರಿಯಾದಂತಹ ಜಾಗದಲ್ಲಿ ಇದ್ದಾಗ ಮಾತ್ರ ನಮಗೆ ಒಳ್ಳೆಯ ಬೆಲೆ ಸಿಗುತ್ತೆ ಅಂತ. ಇದು ಒಂದು ಸರ್ಕಸ್ನಲ್ಲಿ ನಡೆದಂತಹ ಕತೆ. ಆ ಸರ್ಕಸ್ನಲ್ಲಿ ಆನೆ, ಸಿಂಹ, ಹುಲಿ ಜೊತೆಗೆ ಒಂಟೆ ಅಷ್ಟು ಪ್ರಾಣಿಗಳು ಸಹ ಉಪಸ್ಥಿತಿ ಇರುತ್ತೆ. ಹೀಗೆ ಉಪಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಆನೆಗೂ ಒಂಟೆಗೂ ಒಳ್ಳೆ ಗೆಳೆತನ ಉಂಟಾಗತ್ತೆ. ಆನೆ ಮತ್ತು ಒಂಟೆ ಇಬ್ಬರು ಒಳ್ಳೆಯ ಗೆಳೆಯರಾಗ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಸರ್ಕಸ್ನ ರಿಂಗ್ ಮಾಸ್ಟರ್, ಅಂದರೆ ಆ ಒಂದು ಪ್ರಾಣಿಗಳನ್ನು ತರಬೇತಿ ಕೊಡ್ತಿದ್ದಂತಹ ಮಾಸ್ಟರ್ ಪ್ರತಿ ಪ್ರಾಣಿಗಳಿಗೂ ಕರೆದು ಸಹ ತರಬೇತಿಯನ್ನು ಕೊಡ್ತಾ ಇರ್ತಾರೆ. ಅದೇ ರೀತಿ ಒಂಟೆಯ ಸರದಿ ಬರುತ್ತೆ, ಅದಕ್ಕೂ ಸಹ ತರಬೇತಿಯನ್ನು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಒಂಟೆ ಆನೆಗೆ ಹೇಳುತ್ತೆ, ಇಂದಿನ ದಿನದ ನನ್ನ ತರಬೇತಿ ಮುಗೀತು ಅಂತ. ಆದರೆ ಆನೆ ಒಂಟೆಗೆ ಹೇಳುತ್ತೆ, ಒಂಟೆ ಎಲ್ಲ ಸರಿ, ನಿನ್ನ ದೇಹದ ರಚನೆಯನ್ನು ನೋಡಿದಾಗ ನನಗೆ ನಗು ಬರುತ್ತೆ. ಯಾಕಂದರೆ ನಿನ್ನ ಕಣ್ಣು ಇಷ್ಟು ದಪ್ಪ ಇದೆ, ಅದರ ಮೇಲಿರುವಂತಹ ಕೂದಲುಗಳು ಹಬ್ಬಬ್ಬ ನೋಡಿದರೆ ನನಗೆ ಅಸಹ್ಯ ಅನಿಸತ್ತೆ. ಆ ನಿನ್ನ ಕಾಲಿನ ಗೊರಸುಗಳನ್ನು ನೋಡಿದರೆ ಹಬ್ಬಬ್ಬ ಅದು ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿ ಒಂಟೆಯನ್ನು ಆನೆ ಅಣಕಿಸ್ಲಿಕ್ಕೆ ಆರಂಭ ಮಾಡುತ್ತೆ. ಅದರ ಜೊತೆಗೆ ನಿನ್ನ ದೇಹದ ಮೇಲಿರುವಂತಹ ಡುಬ್ಬ ಅದು ಏನಕ್ಕಿದೆ, ನಿನ್ನನ್ನು ನೋಡಿದರೆ ತರಹ ವಿಚಿತ್ರವಾಗಿ ಕಾಣಿಸ್ತೀಯ, ಅದರ ಜೊತೆಗೆ ನೀನು ನೋಡಲು ಏನು ಅಷ್ಟು ಸುಂದರವಾಗಿಲ್ಲ ಅಂತ ಹೇಳಿ ಒಂಟೆ ಮರಿಯನ್ನು ಆನೆ ಅಣಗಿಸುತ್ತೆ. ಇದರಿಂದ ಒಂಟೆ ಮರಿಗೆ ತುಂಬಾ ಅಳು ಬರುತ್ತೆ. ಅಳು ಬಂದಂತಹ ಒಂಟೆಯ ಮರಿ ತನ್ನ ತಾಯಿ ಹತ್ತಿರ ಹೋಗಿ ಎಲ್ಲವನ್ನು ಸಹ ಹೇಳಿಕೊಳ್ಳುತ್ತೆ. ಆವಾಗ ತಾಯಿ ಒಂಟೆ ಮರಿ ಕೇಳುವಂತಹ ಅಷ್ಟು ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ನೀಡ್ತಾಳೆ. ಅಮ್ಮ, ನಮ್ಮ ದೇಹದ ಮೇಲಿರುವ ರಚನೆ, ನಮ್ಮ ಡುಬ್ಬ ಯಾಕೆ ಈ ರೀತಿ ಇದೆ? ಅದಕ್ಕೆ ಒಂಟೆಯ ತಾಯಿ ಹೇಳ್ತಾಳೆ, ಇಲ್ಲ ಮಗು, ನಾವು ಅರಮನೆಯನ್ನು ಬಿಟ್ಟು, ಅಂದರೆ ನಾವು ಈ ಒಂದು ಸರ್ಕಸ್ಸನ್ನು ಬಿಟ್ಟು ನಾವು ಮರಳುಗಾಡಲ್ಲಿ ಇರಬೇಕು. ಆ ಮರಳುಗಾಡಲ್ಲಿ ನಮಗೆ ನೀರು ವ್ಯವಸ್ಥಿತವಾಗಿ ಸಿಗುವುದಿಲ್ಲ. ಅದಕ್ಕೋಸ್ಕರ ದೇವರು ನಾವು ಹೆಚ್ಚಿಗೆ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಳಲಿ ಅನ್ನುವ ಉದ್ದೇಶಕ್ಕೋಸ್ಕರ ನಮಗೆ ಡುಬ್ಬವನ್ನು ಕೊಟ್ಟಿದ್ದಾರೆ. ಅದು ಸರಿ ಅಮ್ಮ, ನಮ್ಮ ಕಾಲೇಕೆ ಇಷ್ಟು ಒರಟಾಗಿದೆ, ಇಷ್ಟು ಕೆಟ್ಟದಾಗಿದೆ ಅಂತ ಹೇಳಿ ಒಂಟೆಯ ಮರಿ ಒಂಟೆಗೆ ಕೇಳುತ್ತೆ. ಅದಕ್ಕೆ ಒಂಟೆಯ ಅಮ್ಮ ತನ್ನ ಮಗುವನ್ನು ಸಮಾಧಾನ ಪಡಿಸುತ್ತಾ ಹೇಳ್ತಾಳೆ, ಇಲ್ಲ ಮಗು, ನಾವು ಮರಳುಗಾಡಿನಲ್ಲಿ ನೆರೆಯುವಾಗ ನಮ್ಮ ಕಾಲು ಉಸುಕು, ಅಂದರೆ ಮರಳಿನಲ್ಲಿ ಸಿಕ್ಕಾಕ್ಕೋಬಾರ್ದು ಅನ್ನುವಂತಹ ದೃಷ್ಟಿಗೋಸ್ಕರ ಆ ದೇವರು ನಮಗೆ ಈ ರೀತಿಯ ಕಾಲುಗಳನ್ನು ಕೊಟ್ಟಿದ್ದಾನೆ. ಇದು ನಮಗೆ ದೇವರು ಕೊಟ್ಟಿರುವಂತಹ ವರದಾನ. ಇದನ್ನು ಯಾವತ್ತೂ ಸಹ ನಾವು ಶಾಪ ಅಂಥೇಳಿ ಅಂದ್ಕೊಳ್ಬಾರ್ದು ಅಂತ ಹೇಳಿ. ಅದೇ ಒಂಟೆ ಮರಿ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳುತ್ತೆ ಒಂಟೆಗೆ, ಅಮ್ಮ ಸರಿ, ನೀನು ಹೇಳಿದಂತಹ ಉತ್ತರವನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ನಮ್ಮ ಕಣ್ಣಿನ ರಚನೆ ಯಾಕೆ ಈ ರೀತಿ ಇದೆ? ಅದಕ್ಕೆ ಒಂಟೆಯ ಅಮ್ಮ ಸ್ವಲ್ಪ ಸಿಟ್ಟು ಬರುತ್ತೆ, ಎಷ್ಟು ಒಂಟೆಯ ಮರಿ ಪ್ರಶ್ನೆಯನ್ನು ಕೇಳ್ತಾ ಇದೆ ಅಂಥೇಳಿ ಅಂತ. ಆದರೂ ಸಹ ತಾಳ್ಮೆಯಿಂದ ಮಗುವಿಗೆ ಪ್ರೀತಿಯಿಂದ ಹೇಳುತ್ತೆ, ನೋಡು ಮಗು,
ನಾವು ಮರಳುಗಾಡಿನಲ್ಲಿ ಸಂಚರಿಸುವಾಗ ಜೋರಾಗಿ ಗಾಳಿ ಬೀಸುತ್ತೆ. ಗಾಳಿ ಬೀಸಿದಂಥ ಸಂದರ್ಭದಲ್ಲಿ ಆ ಮರಳಿನ ಕಣಗಳು ನಮ್ಮ ಕಣ್ಣಿನೊಳಗೆ ಹೋಗಿ ಏನು ಹಾನಿ ಉಂಟಾಗಬಾರ್ದು ಅನ್ನುವಂತಹ ಉದ್ದೇಶಕ್ಕೋಸ್ಕರ ದೇವರು ನಮಗೆ ಈ ರೀತಿ ಕಣ್ಣಿನ ರಚನೆಯನ್ನು ಕೊಟ್ಟಿದ್ದಾನೆ. ಅದರೊಂದಿಗೆ ಕಣ್ಣಿನ ಮೇಲೆ ಉದ್ದುದ್ದಂತಹವಾದಂತಹ ಕೂದಲುಗಳನ್ನು ಇಟ್ಟಿದ್ದಾನೆ. ಇದನ್ನೆಲ್ಲ ಕೇಳಿದಂತಹ ಒಂಟೆ ಮರಿಗೆ ಅನಿಸುತ್ತೆ, ಒಂಟೆ ಮರಿ ಮೊದಲೇ ಬುದ್ಧಿವಂತ. ತಿರುಗಿಸಿ ಅಮ್ಮನಿಗೆ, ಅಮ್ಮ ನಂದೊಂದು ಕೊನೆಯದಂಥ ಪ್ರಶ್ನೆ, ನೀನು ಹೇಳಿದಂತೆ ನಾನು ಒಪ್ಕೊಳ್ತೀನಿ. ನಮಗೆ ದುಬ್ಬ ಇದೆ, ಅದು ನೀರು ಸಂಗ್ರಹಣೆ ಮಾಡಿಟ್ಕೊಳ್ಳಿಕ್ಕೆ. ನಮ್ಮ ಕಾಲು ತುಂಬ ಗಟ್ಟಿಯಾಗಿ ದೇವರು ರಚನೆ ಮಾಡಿ ಕೊಟ್ಟಿದ್ದಾನೆ, ಅದು ನಾವು ಮರಳಿನಲ್ಲಿ ನಡೆಯಲಿಕ್ಕೆ. ಅದರೊಂದಿಗೆ ನಮಗೆ ಕಣ್ಣುಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಏನಕ್ಕೆ? ನಾವು ಮರಳುಗಾಡಿನಲ್ಲಿ ಹೋಗುವಾಗ ಧೂಳಿನ ಕಣಗಳು ನಮ್ಮನ್ನು ಸೇರಿಸಿ, ನಮ್ಮ ಕಣ್ಣನ್ನು ಸೇರಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಇಷ್ಟೆಲ್ಲ ಇದ್ಮೇಲೆ ನಾವೇಕೆ ಈ ಸರ್ಕಸ್ನಲ್ಲಿ ಇರಬೇಕು ಅಂತ ಪ್ರಶ್ನೆಯನ್ನು ಒಂಟೆ ಮರಿ ಒಂಟೆಗೆ ಇಡುತ್ತೆ. ಸರಿಯಲ್ವಾ ಸ್ನೇಹಿತರೆ? ದೇವರು ನಾವು ಇರುವಂತಹ ಸ್ಥಳಕ್ಕೆ ತಕ್ಕಂತೆ ನಮಗೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಶಕ್ತಿ ಎಲ್ಲದನ್ನು ಸಹ ಕೊಟ್ಟಿರ್ತಾನೆ. ಅದನ್ನು ಬಿಟ್ಬಿಟ್ಟು ನಾವು ಇನ್ನೇನೋ ಒಂದು ಸಣ್ಣ ಉದ್ದೇಶಕ್ಕೋಸ್ಕರನೋ ಅಥವಾ ಇನ್ಯಾವುದೋ ಉದ್ದೇಶಕ್ಕೋಸ್ಕರನೋ ನಮ್ಮ ತನವನ್ನು ನಾವು ಬಿಟ್ಟು, ನಮ್ಮ ಸ್ಥಳವನ್ನು ನಾವು ಬಿಟ್ಟು ಬಂದು ಎಲ್ಲೋ ವಾಸಿಸ್ತಾ ಇರ್ತೀವಿ. ಸರಿಯಾದ ಸಮಯದಲ್ಲಿ ಸರಿಯಾಗಿ ನಾವು ಯೋಚಿಸ್ತಿಲ್ಲ ಅಂತಂದರೆ ಕೊನೆಗೆ ಜೀವನದಲ್ಲಿ ಎಲ್ಲವನ್ನು ಸಹ ಕಳ್ಕೊಬೇಕಾಗತ್ತೆ. ನಾವು ನಾವಾಗಿರಲು ಪ್ರಯತ್ನ ಪಡೋಣ. ಒನ್ಸ್ ಅಗೇನ್ ಇವತ್ತಿನ ಈ ಸ್ಟೋರಿಯ ಮಾರಲ್ ಏನಂದರೆ, ವಿ ಹ್ಯಾವ್ ಟು ಚೂಸ್ ಎ ರೈಟ್ ಪ್ಲೇಸ್ ಎಟ್ ರೈಟ್ ಟೈಮ್. ಅಂದರೆ ಸರಿಯಾದ ಸ್ಥಳವನ್ನು ಸರಿಯಾದಂತಹ ಸಮಯದಲ್ಲಿ ನಾವು ಅಲ್ಲಿ ಇದ್ದಾಗ ಮಾತ್ರ ನಮಗೆ ಒಳ್ಳೆಯದಾದಂತಹ ಬೆಲೆ ಸಿಕ್ಕತ್ತೆ. ಈ ಒಂದು ಕಥಾಸರಣಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ ಸಂಜೆ.